ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 17ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಸೆನ್ಸೆಕ್ಸ್ನಲ್ಲಿ ನಮಗೆ 104 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ ಕೇವಲ 17 ಪಾಯಿಂಟ್ಗಳ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನು ಗಮನಿಸಿದಾಗ ನಮಗೆ ಇವತ್ತು ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. ನಿನ್ನೆ ಕೂಡ ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿತ್ತು. ಇವತ್ತು ನಮಗೆ ವೀಕ್ಲಿ ಎಕ್ಸ್ಪೈರಿ ಬೇರೆ ಇತ್ತು, ಬಟ್ ಸ್ಟಿಲ್ ತುಂಬ ಒಂದು ವೊಲಟಾಲಿಟಿ ನಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಮಾರ್ಕೆಟ್ ಸೈಡ್ ವೇಸಲ್ಲಿ ಈಗ ಮೂವ್ ಆಗ್ತಾ ಇದೆ. ಬಟ್ ನಾವು ಬ್ಯಾಂಕ್ ನಿಫ್ಟಿಯನ್ನು ಗಮನಿಸಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಒಂದು ಕರೆಕ್ಷನ್ ಕಾಣಿಸ್ತಿದೆ. 422 ಪಾಯಿಂಟ್ಗಳ ಡೌನ್ ಸೈಡ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಟಾಪ್ ಲೂಸರ್ಸ್ ನಾವು ಗಮನಿಸಬಹುದು. ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ನೋಡೋದಕ್ಕೆ ಸಿಗ್ತಿದೆ. ಅಷ್ಟೇ ಅಲ್ಲದೆ HDFC ಬ್ಯಾಂಕ್ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇವತ್ತು ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಟಾಪ್ 5 ಬ್ಯಾಂಕ್ಗಳು ಇವತ್ತು ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ವೀಕ್ನೆಸ್ ಕಾಣಿಸ್ತಿದೆ. ಟಾಪ್ ಗೇನರ್ಸ್ ಗಮನಿಸಿದಾಗ HDFC ಲಿಮಿಟೆಡ್ ಹಾಗೆಯೇ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಹಿಂದೂಸ್ತಾನ್ ಯೂನಿಲಿವರಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಟಾಟಾ ಮೋಟಾರ್ಸಲ್ಲಿ ಬೆಳಗಿನ ಸೆಷನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಟಾಟಾ ಮೋಟಾರ್ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಎನ್ವಿಡಿಯಾ ಜೊತೆ ಒಂದು ಡೀಲನ್ನು ಇವರು ನಡೆಸಿದ್ದಾರೆ. ಎನ್ವಿಡಿಯಾ ಮೇಜರ್ ಆಗಿ ನಮಗೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರುತ್ತೆ. ಸೊ ನಾವು ಗೇಮಿಂಗ್ ಲ್ಯಾಪ್ಟಾಪ್ಗಳನ್ನು ಬಳಕೆ ಮಾಡಿದಾಗ ಎನ್ವಿಡಿಯಾದ ಚಿಪ್ಗಳು ನಮಗೆ ಅದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಟಾಟಾ ಮೋಟಾರ್ಸ್ ಯಾಕೆ ಈ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಮುಂಬರುವ ದಿನಗಳಲ್ಲಿ ಇವರು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇವರಿಗೆ AI ಬೇಸ್ಡ್ ಚಿಪ್ಗಳ ಅವಶ್ಯಕತೆ ಇರುತ್ತೆ. ಸೊ ಈ ಚಿಪ್ಗಳನ್ನು ಇವರು ಎನ್ವಿಡಿಯಾದಿಂದ ಪಡ್ಕೋತಾರೆ. ನಮಗೆ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಎಲೆಕ್ಟ್ರಿಕ್ ವೆಹಿಕಲ್ಗಳು 2025ರಿಂದ ಮ್ಯಾನುಫ್ಯಾಕ್ಚರ್ ಆಗೋದು ಕಾಣಿಸುತ್ತೆ. ಸೊ ಆಗ ಈ ಒಂದು ಡೀಲನ್ನು ಇವರು ಏನು ಮಾಡ್ಕೊಂಡಿದ್ದಾರೆ ಅದು ಇವರಿಗೆ ಪಾಸಿಟಿವ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ AI ಬೇಸ್ಡ್ ಚಿಪ್ಸ್ ಏನಿದೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮಗೆ ಚಿಪ್ ಶಾರ್ಟೇಜ್ಗಳು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಲಾಂಗ್ ಟರ್ಮ್ಗೆ ಇದೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಥವಾ ಒಂದು ಒಳ್ಳೆ ಡೀಲ್ ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಈ ಡೀಲಿಂದ ಏನು ಪ್ರಯೋಜನ ಆಗುತ್ತೆ ನಮಗೆ ಅದು 2025ರ ಮೇಲೆ ನೋಡೋದಕ್ಕೆ ಸಿಗೋದು. ಸೊ ಅದಕ್ಕೆ ನಾನು ಯಾವಾಗಲೂ ನಿಮಗೆ ಹೇಳ್ತಿರ್ತೀನಿ, ಟಾಟಾ ಪವರ್, ಟಾಟಾ ಮೋಟಾರ್ ಈ ಎಲ್ಲ ಸ್ಟಾಕ್ಗಳು ನಮಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸ್ಟಾಕ್ಗಳು ಆಗಿರುತ್ತೆ. ಸೊ ಅದೊಂದೇ ರೀಸನ್ ಇಂದ ನಮಗೆ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೂಡ ಬಂದಿದೆ. ಸೊ ಇನ್ನು 1 ವರ್ಷ 2 ವರ್ಷಗಳ ಕಾಲ ನಮಗೆ ಸೈಡ್ ವೇಸ್ ಅಲ್ಲಿ ಈ ಸ್ಟಾಕ್ಗಳು ಟ್ರೇಡ್ ಆಗೋದು ಕಾಣಿಸ್ಬೋದು. ಸೊ ನಾವು ಬ್ರೋಕರೇಜ್ ಟಾರ್ಗೆಟ್ಗಳನ್ನು ಕೂಡ ಗಮನಿಸಬಹುದಾಗುತ್ತೆ. ಸೊ JP Morgan ಇಲ್ಲಿ 630 ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. ಸೊ ಟಾಟಾ ಮೋಟಾರ್ಸ್ ಕಡೆಯಿಂದ ನಮಗೆ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿತ್ತು, ನೆಕ್ಸ್ಟ್ 3 ವರ್ಷಗಳಲ್ಲಿ ನಾವು ನೆಟ್ ಡೆಫ್ಟ್ ಫ್ರೀ ಆಗ್ತೀವಿ ಅಂತ. ಅಂದರೆ ನಮ್ಮ ಸಾಲ ಏನಿದೆ ಅದನ್ನು ನಾವು ತೀರಿಸಿ ಡೆಫ್ಟ್ ಫ್ರೀ ಕಂಪನಿ ಆಗ್ತೀವಿ ಅಂತ ಟಾಟಾ ಮೋಟಾರ್ಸ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಸೊ ಅದನ್ನು ಅಚೀವ್ ಮಾಡುತ್ತಾ ಇವರು ನಡೀತಿದ್ದಾರೆ. ಅಂದರೆ ಇವರ ರೆವೆನ್ಯೂಸ್ ಏನು ಬರ್ತಿದೆ ಅದನ್ನು ಅವರು ಡೆಫ್ಟ್ ಕ್ಲಿಯರೆನ್ಸ್ಗೆ ಯೂಸ್ ಮಾಡ್ತಿದ್ದಾರೆ. ಆ ಕಾರಣದಿಂದ ಕಂಪನಿ ನಮಗೆ ಲಾಸಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಬಟ್ ಇವರ ಫ್ಯೂಚರ್ ಬಿಸ್ನೆಸ್ ತುಂಬಾನೇ ಚೆನ್ನಾಗಿದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಟಾಟಾ ಮೋಟಾರ್, ಟಾಟಾ ಪವರ್ ಈ ರೀತಿಯ ಕಂಪನಿಗಳನ್ನು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಸೊ ಇವತ್ತಿನ ಕ್ಲೋಸಿಂಗ್ ಅನ್ನು ನೀವು ಗಮನಿಸಬಹುದು. ಫ್ಲಾಟ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬೆಳಗಿನ ಸೆಷನಲ್ಲಿ ಈ ಒಂದು ನ್ಯೂಸ್ನಿಂದ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಬಟ್ ಈ ನ್ಯೂಸ್ ಏನಿದೆ, ಈ ಒಂದು ಡೀಲ್ ಏನು ನಡೆದಿದೆ ಎನ್ವಿಡಿಯಾ ಜೊತೆ, ಇದರ ಒಂದು ಲಾಭ ಏನಿದೆ ಟಾಟಾ ಮೋಟಾರ್ಸ್ಗೆ ಲಾಂಗ್ ಟರ್ಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಅವೆನ್ಯೂ ಸೂಪರ್ ಮಾರ್ಟಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಗ್ತಿದೆ. ಇಲ್ಲಿ ಕ್ರಿಸಲ್ ಇವರ ರೇಟಿಂಗ್ ಅನ್ನ ಇಂಪ್ರೂವ್ ಮಾಡಿದ್ದಾರೆ. AA+ಗೆ ರೇಟಿಂಗ್ ಅನ್ನ ಈಗ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. AAA+ ಇದ್ರೆ ಒಳ್ಳೆ ಒಂದು ರೇಟಿಂಗ್ ಆಗುತ್ತೆ. ಬಟ್ AA+ ಕೂಡ ಒಳ್ಳೆ ಒಂದು ರೇಟಿಂಗ್ ಆಗಿ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಕಂಪನಿಯ ಔಟ್ಲುಕ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಕಂಪನಿ ಡಬಲ್ ಡಿಜಿಟ್ ಗ್ರೋತ್ ಅನ್ನ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಮುಂದಿನ ಕ್ವಾರ್ಟರ್ ನಲ್ಲಿ ನಮಗೆ ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಗ್ಬೋದು ರಿಸಲ್ಟ್ ನಲ್ಲಿ. ಬಟ್ ಲಾಂಗ್ ಟರ್ಮ್ ಗ್ರೋತ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕ್ರಿಸಲ್ ಇಲ್ಲಿ ಹೇಳಿದ್ದಾರೆ. ಬಟ್ ಬೇರೆ ಬ್ರೋಕರೇಜ್ ಗಳನ್ನ ನಾವು ಗಮನಿಸಿದಾಗ ಜೆಫ್ರೀಸ್ ಇಲ್ಲಿ ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. 3800ರ ಟಾರ್ಗೆಟ್ ಅನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಮೆಕ್ವರಿ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 5450ರ ಟಾರ್ಗೆಟ್ ಅನ್ನು ಮೆಕ್ವರಿ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ 4338ರ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದಾಗ 4100ರಲ್ಲಿ ಇಲ್ಲಿ ನಮಗೆ ಡಿಮಾರ್ಟ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ಸ್ ಇದೆ. ಬಟ್ ಕಂಪನಿಯ ಬಿಸ್ನೆಸ್ ಕೂಡ ಅಷ್ಟೇ ಇಂಪ್ರೂವ್ ಆಗ್ತಿದೆ. ಇವರು ಹೊಸ ಸ್ಟೋರ್ಗಳನ್ನು ಕೂಡ ಓಪನ್ ಮಾಡ್ತಿದ್ದಾರೆ. ಹಾಗೆ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಅವೆನ್ಯೂ ಸೂಪರ್ ಮಾರ್ಟ್ಸ್ ನಡೆಸ್ತಿದೆ. ಇಕಾಲ್ ಫಾರ್ಮಾದಲ್ಲಿ ನಮಗೆ ಬೆಳಗಿನ ಸೆಷನಲ್ಲಿ 11% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಮಹಾರಾಷ್ಟ್ರದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಇವರ ಒಂದು ಯೂನಿಟ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಈ ಯೂನಿಟ್ ಏನಿತ್ತು ಅಂದರೆ ಇವರು ಎಲ್ಲಿ ಫಾರ್ಮಾಸ್ಯೂಟಿಕಲ್ ಕಾಂಪೋನೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಅಲ್ಲಿಂದ 15% ರೆವೆನ್ಯೂ ಇವರಿಗೆ ಸಿಗ್ತಿತ್ತು. ಸೊ ಆ ಯೂನಿಟನ್ನು ಈಗ ಕ್ಲೋಸ್ ಮಾಡಬೇಕು ಅಂತ ಮಹಾರಾಷ್ಟ್ರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಇವರಿಗೆ ನೋಟಿಸ್ ಬಂದಿದೆ. ಸೊ ಆ ಕಾರಣದಿಂದ ಸ್ವಲ್ಪ ಪ್ಯಾನಿಕ್ ನಮಗೆ ಶೇರಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ನೋಟಿಸ್ನ ವಿರುದ್ಧ ನಾವು ಒಂದು ಲೀಗಲ್ ಸ್ಟೆಪ್ ಅನ್ನು ತಗೋತೀವಿ. ಸೊ ಈ ಯೂನಿಟ್ ಕ್ಲೋಸ್ ಆಗದೇ ಇರೋ ಹಾಗೆ ನಾವು ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಒಂದು ನ್ಯೂಸ್ನಿಂದ ನಮಗೆ ಶೇರಲ್ಲಿ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಶೇರ್ ಪ್ರೈಸ್ ಅನ್ನು ಗಮನಿಸಬಹುದು. ಕ್ಲೋಸಿಂಗ್ ನೋಡಿದಾಗ 5% ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಕಂಪನಿಯಲ್ಲಿ ಏನಾದರೂ ಲೀಗಲ್ ನೋಟಿಸ್ ಅನ್ನು ಮತ್ತೆ ಮಹಾರಾಷ್ಟ್ರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಕೊಟ್ಟು ಅದರ ವಿರುದ್ಧ ಏನಾದರೂ ಒಂದು ಕೇಸನ್ನು ಹಾಕಿ ಸೊ ಅದು ಅವ್ರ ಕಡೆ ಆದರೆ ನಮಗೆ ಮತ್ತೆ ಮೊಮೆಂಟಮ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ನಮಗೆ ಯಾವುದೇ ಕಂಪನೀಸ್ ಆಗಿರ್ಬೋದು ಒಂದು ನೆಗೆಟಿವ್ ನ್ಯೂಸ್ ಬಂದಾಗ ಫಾಲ್ ಆಗೋದು ಕಾಣಿಸುತ್ತೆ.
ಹಾಗೆ ವಿಪ್ರೋನಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ಸೊ ವಿಪ್ರೋ ABB ಕಂಪನಿಯ ಜೊತೆ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಸೊ ABBಯ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಅದನ್ನು ಈಗ ವಿಪ್ರೋ ನೋಡ್ಕೋತಾರೆ. ವಿಪ್ರೋದ ಯುರೋಪ್ ಯೂನಿಟ್ ಏನಿದೆ ಅವರಿಗೆ ಈ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಸೊ 5 ವರ್ಷದ ಡೀಲ್ ಆಗಿರುತ್ತೆ ಇದು. ಸೊ $150 ಮಿಲಿಯನ್ ಒಂದು ಡೀಲನ್ನು ಇಲ್ಲಿ ABB ವಿಪ್ರೋ ಜೊತೆ ಮಾಡ್ಕೊಂಡಿದ್ದಾರೆ. ಈ ಒಂದು ಡೀಲ್ನಿಂದ ABBಯ ಎಂಪ್ಲಾಯೀಸ್ಗೂ ಕೂಡ 1 ಲಕ್ಷಕ್ಕೂ ಹೆಚ್ಚಿನ ಎಂಪ್ಲಾಯೀಸ್ ಇದ್ದಾರೆ. ಅವರಿಗೆ ಒಂದು ಡಿಜಿಟಲ್ ವರ್ಕ್ ಪ್ಲೇಸ್ ಅನ್ನು ಮಾಡುವಂಥ ಕೆಲಸ ಆಗುತ್ತೆ. ಅಷ್ಟೇ ಅಲ್ಲದೆ ಇವರ ಕಸ್ಟಮರ್ ಬೇಸ್ ಏನಿದೆ ಸೊ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಕಡೆ ಮೂವ್ ಆಗ್ತಿದ್ದಾರೆ. ಸೊ ಒಳ್ಳೆ ಒಂದು ಡೀಲ್ ಆಗಿದೆ ಇದು ವಿಪ್ರೋಗೆ. ಸೊ ಇದು ಕೂಡ ಅಷ್ಟೇ ಲಾಂಗ್ ಟರ್ಮಲ್ಲಿ ನಮಗೆ ಒಳ್ಳೆ ಒಂದು ಡೀಲ್ ಆಗಿರುತ್ತೆ. 5 ವರ್ಷಗಳ ಕಾಂಟ್ರಾಕ್ಟ್ ಆಗಿರುತ್ತೆ ಇದು. ಸೊ ಶಾರ್ಟ್ ಟರ್ಮಲ್ಲಿ ನಮಗೆ ಅಷ್ಟೊಂದು ಒಳ್ಳೆಯ ರೆವೆನ್ಯೂ ಜನರೇಟ್ ಆಗೋದು ಕಾಣಿಸ್ತೇ ಇರ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಒಂದು ರೆವೆನ್ಯೂವನ್ನು ಜನರೇಟ್ ಮಾಡುವಂಥ ಡೀಲ್ಗೆ ಕೈ ಹಾಕಿದ್ದಾರೆ. ಶೇರ್ ಪ್ರೈಸ್ ಅನ್ನು ಗಮನಿಸಬಹುದು. ವಿಪ್ರೋನಲ್ಲೂ ಕೂಡ ಅಷ್ಟೇ ನಮಗೆ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. ಬಟ್ ಕಂಪನಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ, ಪಾರ್ಟ್ನರ್ಶಿಪ್ಗಳನ್ನು ಮಾಡ್ಕೋತಿದ್ದಾರೆ, ಅಕ್ವಿಸಿಷನ್ಗಳನ್ನು ಕೂಡ ಮಾಡ್ತಿದ್ದಾರೆ. ಸೊ ಈ ಎಲ್ಲ ಕಂಪನಿಗಳು ಲಾಂಗ್ ಟರ್ಮಲ್ಲಿ ಒಳ್ಳೆ ಒಂದು ಕಂಪನೀಸ್ ಆಗಿರುತ್ತೆ. ಹಾಗೆ ನೆಸ್ಲೆ ಇಂಡಿಯಾದ Q4 ಪ್ರಾಫಿಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಸ್ವಲ್ಪ ಆಶ್ಚರ್ಯ ಆಗ್ಬೋದು Q4. ಸೊ ಈಗ ನಮಗೆ Q3 ನಡೀತಿದೆ, Q4 ಏನಕ್ಕೆ ಇದು ಅಂತ ನೀವು ಅನ್ಕೋಬಹುದು. ಸೊ ನೆಸ್ಲೆ ನಮಗೆ ಒಂದು ಫಾರಿನ್ ಕಂಪನಿ ಆಗಿರುತ್ತೆ. ಸೊ ಇವರ ಕ್ವಾರ್ಟರ್ಸ್ ಯಾವ ರೀತಿ ಇರುತ್ತೆ ಅಂದರೆ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಇಂಡಿಯನ್ ಕಂಪನೀಸ್ನ ಕ್ವಾರ್ಟರ್ ಏನಿದೆ ಏಪ್ರಿಲ್ನಿಂದ ಸ್ಟಾರ್ಟ್ ಆಗೋದು. ಸೊ ಇವ್ರಿಗೆ ಈಗ Q4 ಎಂಡ್ ಆಗಿದೆ ಡಿಸೆಂಬರ್ನಲ್ಲಿ. ಆ ಕಾರಣದಿಂದ Q4ನ ರಿಸಲ್ಟ್ ಆಗಿರುತ್ತೆ ಇದು. ಬಟ್ ಪ್ರಾಫಿಟ್ನಲ್ಲಿ ನಮಗೆ 20% ಡೌನ್ ಸೈಡ್ ಕಾಣಿಸ್ತಿದೆ. ಕಂಪನಿಯಲ್ಲಿ 386 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಹೋದ ವರ್ಷ 2020 ಡಿಸೆಂಬರ್ನಲ್ಲಿ ನಾವು ಗಮನಿಸಿದಾಗ 483 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಅದೇ ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ 617 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ತುಂಬಾ ಡೌನ್ ಸೈಡ್ ನಮಗೆ ನೆಸ್ಲೆಯ ಪ್ರಾಫಿಟ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ಒಂದು ರಿಸಲ್ಟ್ ನಮಗೆ ಮಾರ್ಕೆಟ್ ಅವರಲ್ಲೇ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇಲ್ಲಿ ಶೇರ್ಗಳಲ್ಲಿ ಅಷ್ಟೇನು ನಮಗೆ ಡೌನ್ ಸೈಡ್ ಕಾಣಿಸ್ಲಿಲ್ಲ. ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ $124 ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನೆಸ್ಲೆಯ ಪ್ರೈಸ್ ಕೂಡ ನಾವು ಗಮನಿಸಿದಾಗ 18,000 ಹತ್ತಿರ ಇದು ಟ್ರೇಡ್ ಆಗುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಇನ್ವೆಸ್ಟರ್ಗಳು ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಹೆದರ್ಕೋತಾರೆ. ಏನಕ್ಕೆಂದರೆ ಸ್ಟಾಕಲ್ಲಿ ನಮಗೆ ಆವ್ರೇಜ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಸೊ ಆ ಕಾರಣದಿಂದ ದೊಡ್ಡ ಇನ್ವೆಸ್ಟರ್ಗಳು ಅಥವಾ HNI ಲೆವೆಲ್ ಇನ್ವೆಸ್ಟರ್ಸ್ಗಳು ಮಾತ್ರ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಹಾಗೆ ಅದಾನಿ ಗ್ರೂಪ್ನ ಶೇರ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಎಸ್ಪೆಷಲಿ ಅದಾನಿ ಗ್ರೀನ್ ಮತ್ತು ಅದಾನಿ ಪವರ್. ಸೊ 2 ಶೇರ್ಗಳು ನಮಗೆ 2-3 ದಿನದಿಂದ ಒಳ್ಳೆ ಒಂದು ಮೊಮೆಂಟಮನ್ನು ಕೊಡ್ತಿದ್ದಾವೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಎಸ್ಪೆಷಲಿ ಅದಾನಿ ಗ್ರೀನ್ನಲ್ಲಿ ಸೊ ಇಲ್ಲಿ ಇಂಡಿಯಾ ಮತ್ತು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಒಂದು ಥಿಂಕಿಂಗನ್ನು ಮಾಡ್ತಿದ್ದಾರೆ. ಅಂದರೆ ಗ್ರೀನ್ ಎನರ್ಜಿ ಅಥವಾ ಈ ರಿನ್ಯೂವೇಬಲ್ ಎನರ್ಜಿ ಸೆಗ್ಮೆಂಟ್ ಏನಿದೆ ಅದರಲ್ಲಿ ನಾವು ಟೆಕ್ನಾಲಜಿಯನ್ನು ಬಳಸಿ ಇದನ್ನು ಡೆವಲಪ್ ಮಾಡೋದಕ್ಕೆ ಕಾಸ್ಟನ್ನು ಯಾವ ರೀತಿ ರೆಡ್ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಪ್ಲಾನಿಂಗನ್ನು ನಡೆಸ್ತಿದ್ದಾರೆ. ಸೊ ಈ ರೀತಿಯ ಪ್ಲಾನಿಂಗ್ಗಳು ನಡೆದಾಗ ಹಾಗೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ ಅದರ ಒಂದು ಅಡ್ವಾಂಟೇಜ್ ಅದಾನಿ ಗ್ರೀನ್ಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಆ ಒಂದು ಕಾರಣದಿಂದ ನಮಗೆ ಅದಾನಿ ಗ್ರೀನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಅಷ್ಟೇ ಅಲ್ಲದೆ ಅದಾನಿ ಪವರಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಲಾಸ್ಟ್ ವೀಕ್ನಲ್ಲಿ ಇವರು ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಏನಿದೆ ಅವ್ರ ಜೊತೆ ಒಂದು ಕಾನ್ಫ್ಲಿಕ್ಟ್ ನಡೀತಿತ್ತು. ಅದನ್ನು ಇವರು ಕೋರ್ಟ್ನ ಆಚೆನೆ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣದಿಂದ ಈ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ಟಾಟಾ ಪವರ್ನಲ್ಲಿ ಇವತ್ತು ಒಂದೇ ದಿನ ನಾವು ಗಮನಿಸಿದಾಗ 5% ಅಪ್ಸೈಡ್ ಕಾಣಿಸ್ತಿದೆ. ನಿನ್ನೆ ಕೂಡ ಅಷ್ಟೇ ಆಲ್ಮೋಸ್ಟ್ 6-7% ಅಪ್ಸೈಡ್ ಕಾಣಿಸಿತ್ತು. ಸೊ ಗಮನಿಸ್ಬೋದು ಶೇರ್ ಪ್ರೈಸನ್ನು 2 ದಿನದಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದೆ. ಆಲ್ಮೋಸ್ಟ್ 14-15% ರನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದಾನಿ ಗ್ರೀನ್ ಎನರ್ಜಿ ಕೂಡ ಅಷ್ಟೇ ಆಲ್ ಟೈಮ್ ಹೈ ಹತ್ರ ಈಗ ಟ್ರೇಡ್ ಆಗ್ತಿದೆ. 52 ವೀಕ್ ಹೈ ಹತ್ರ ಇದು ಟ್ರೇಡ್ ಆಗ್ತಾ ಇದೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.